ನೋಡಿ ಆಗಸ್ಟ್ 11ನೇ ತಾರೀಕು ಇವತ್ತು ಬೆಳಗ್ಗೆ ಇದು TS ಛತ್ರದಿಂದ ಮುಂದೆ ಏನಂದ್ರೆ ಸಮಸ್ಯೆ. ನಾನು ಒಂದ್ಸತಿ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ KSRTC ಡಿಪಾರ್ಟ್ಮೆಂಟ್ಗೆ. ಆ ಮೇಡಮು ಬೇಜವಾಬ್ದಾರಿ ನೋಡಿ ಇವತ್ತು ಹಂಗೆ ಐತೆ ನೋಡಿ. ಯಾವ ಥರ ಹೋಗ್ತಾ ಇದೆ ಅದು ಸೇಮ್ ಬಸ್ಸು. ಆ ಡ್ರೈವರ್ಗಳ್ಗೆ ಅಷ್ಟೇ ಉಗಿದ್ರು ಯಾವ ಥರ ಸಮಸ್ಯೆ ಕೊಡ್ತವ್ರೆ ಅಂತಂದರೆ ನೋಡಿ. ಈಗ ಮಕ್ಳುಗಳು ಯಾವ ಥರ ನ್ಯಾತಾಡ್ಕೊಂಡು ಹೋಗ್ತವ್ರೆ ಅಂತಂದರೆ ಇವ್ರಿಗೇನು ಇವ್ರ ಅಪ್ಪ ಇವ್ರ ಮಕ್ಕಳು ಚೆನ್ನಾಗಿರ್ಬೇಕು, ಬೇರೆಯವ್ರ ಮಕ್ಕಳು ಎಲ್ಲ ನ್ಯಾತಾಡ್ಕೊಂಡು ಹಿಂಗೆ ಹೋಗ್ಬೇಕು. ಹಿಂಗೆ ಈ ಸ್ಥಳೀಯ ಶಾಸಕರು ಮತ್ತು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬೇಜವಾಬ್ದಾರಿಗಳು. ಈಗ ಇದನ್ನ ಕೂಡಲೇ ನಾನು ಇದನ್ನ ಉಗ್ರವಾಗಿ ಹೋರಾಟ ಮಾಡ್ತೀನಿ. ಮತ್ತೆ ಒಂದ್ಸತಿ ಆಲ್ರೆಡಿ ಕಂಪ್ಲೇಂಟ್ ಆಗಿತ್ತು. ಆದರೂ ಇವರು ಅದನ್ನು ಎಚ್ಚೆತ್ಕೊಂಡಿಲ್ಲ. ಇವರು ಇದಕ್ಕೆ ನಾನು ಮೇಲ್ಮನವಿ ಹೋಗ್ತೀನಿ, ಬಿಡಲ್ಲ ಇವ್ರಿಗೆ. ಡ್ರೈವರ್ಗೂ ಮತ್ತು ಕಂಡಕ್ಟ್ರಿಗೆ ಪನಿಷ್ಮೆಂಟ್ ಏನಾದ್ರು ಒಂದು ಮಾಡಿಸ್ಬೇಕು, ಬಿಡಲ್ಲ ಅಲ್ಲಿವರೆಗೂ. ನೋಡಿ ಯಾವ ಥರ ನೇತಾಕೊಂಡು ಹೋಗ್ತಾರೆ ಹುಡುಗರುಗಳು ಅಂತ. ನೋಡಿ ಯಾವ ಥರ ನೇತಾಕೊಂಡು ಹೋಗ್ತಾರೆ. ಗಾಡಿ ನಂಬರು K11F0131 ಗಾಡಿ ನಂಬರು. ಸಂಬಂಧಪಟ್ಟ ಅಧಿಕಾರಿಗೆ ಇವ್ರಿಗೆ ಮಮತಾ ಅನ್ನೋರಿಗೆ ಮಾಡಿದೆ. ಅವರು ಏನಂತ ಅಂದರೆ ಬೇಜವಾಬ್ದಾರಿ ಮಾತು ಅವ್ರದ್ದು. ನೀವು ಬಂದು ರೈಟಿಂಗ್ ಕೊಟ್ಕೊಡಿ, ನಾವು ಕರ್ಸ್ಬಿಟ್ಟು ಮಾತಾಡಿದ್ದೀವಿ ಅಂತ ಹಂಗೆ ಮಾತಾಡಿದ್ರು. ಅದಕ್ಕೆ ನಾನು ಈಗ ಯಾವುದೂ ಬೇಡ, ಡೈರೆಕ್ಟು DC ಅವ್ರಿಗೆ ಹೋಗ್ಬೇಕು, ಮನವಿ ಮಾಡ್ತೀನಿ. DC ಅವ್ರಿಗೆ ಮನವಿ ಮಾಡ್ತೀನಿ, ಅವರೇ ತಗೊಳ್ಳಿ ಆ್ಯಕ್ಷನ್ನು. ಏನು ಮಾಡ್ತಾರೆ ನೋಡೋಣ.